ನಮಸ್ಕಾರ ಸ್ನೇಹಿತರೆ. ಈ ಪುಣ್ಯ ಕ್ಷಣದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಯಾವ ಜನ್ಮದಲ್ಲಿ ಮಾಡಿದ ಪುಣ್ಯವೋ ಗೊತ್ತಿಲ್ಲ, ಆದರೆ ಫೆಬ್ರವರಿ 15ರಂದು ಬರುವ 2026ರ ಮಹಾಶಿವರಾತ್ರಿಯಿಂದ ಈ 4 ರಾಶಿಗಳವರ ಜೀವನದಲ್ಲಿ ಅಸಾಧಾರಣವಾದ ಪರಿವರ್ತನೆ ಆರಂಭವಾಗಲಿದೆ. ಇದು ಸಾಮಾನ್ಯ ದಿನವಲ್ಲ. ವಿಶ್ವಾಂತರದಲ್ಲಿ ಗ್ರಹಗಳೆಲ್ಲ ಅದ್ಭುತವಾದ ಸ್ಥಿತಿಗೆ ಸೇರುವ ಮಹಾ ಮುಹೂರ್ತ. ಈ ಪವಿತ್ರ ದಿನದಿಂದ ಕೆಲವು ರಾಶಿಗಳವರ ಜೀವನದಲ್ಲಿ ಕತ್ತಲೆ ಮಾಯವಾಗಿ ಅಖಂಡ ಬೆಳಕು ಹರಿಯಲಿದೆ. ಇದು 1 ವರ್ಷ ಅಥವಾ 2 ವರ್ಷದ ಅದೃಷ್ಟವಲ್ಲ, ಪೂರ್ತಿ 30 ವರ್ಷಗಳ ಕಾಲ ರಾಜಯೋಗ ಮತ್ತು ಮಹಾದಶೆ ಬರಲಿದೆ. ಎಷ್ಟು ಕೋಟಿ ಹಣ ಸುರಿದರೂ ಸಿಗದ ಅದೃಷ್ಟ, ಎಷ್ಟು ದಾನ ಧರ್ಮ ಮಾಡಿದರೂ ದೊರಕದ ಭಾಗ್ಯ ಆ ಪರಮಶಿವನ ಕರುಣಾ ಕಟಾಕ್ಷದಿಂದ ನಿಮ್ಮ ಪಾಲಾಗಲಿದೆ. ಈ ಕ್ಷಣವೇ ಕಮೆಂಟ್ನಲ್ಲಿ ಭಕ್ತಿಯಿಂದ ಓಂ ನಮಃ ಶಿವಾಯ ಎಂದು ಬರೆಯಿರಿ. ವಿಡಿಯೋಗೆ ಒಂದು ಲೈಕ್ ಕೊಡಿ. ಇನ್ನಷ್ಟು ಜನರಿಗೆ ಈ ವಿಡಿಯೋ ತಲುಪಲು ಸಹಾಯ ಮಾಡುತ್ತದೆ. ಹಾಗೆ ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮಹಾಶಿವರಾತ್ರಿಯ ದಿವ್ಯ ಮಹತ್ವದ ಬಗ್ಗೆ ನೋಡೋಣ. ಶಿವರಾತ್ರಿ ದಿನದ ಲಿಂಗೋದ್ಭವ ಕಾಲದಲ್ಲಿ ಪರಮಶಿವನಿಂದ ಹೊರಹೊಮ್ಮುವ ದಿವ್ಯ ಶಕ್ತಿ ತರಂಗಗಳು ಈ 4 ರಾಶಿಗಳವರ ಜಾತಕ ಚಕ್ರವನ್ನು ಸಂಪೂರ್ಣವಾಗಿ ಶುದ್ಧೀಕರಿಸಲಿದೆ. ಇವರೆಲ್ಲ ಅನುಭವಿಸಿದಂತ ಕಷ್ಟಗಳು, ಕಣ್ಣೀರು, ಸಾಲ ಬಾಧೆಗಳು, ಶತ್ರುಗಳ ಕಿರುಕುಳ ಇವು ಶಿವರಾತ್ರಿ ನಂತರ ಹಿಮದಂತೆ ಕರಗಲಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿದೇವರ ಅನುಕೂಲ ದೃಷ್ಟಿ ಮತ್ತು ಗುರುಗ್ರಹದ ಶುಭ ಸ್ಥಿತಿ ಇವರ ಜೀವನವನ್ನು ತಿರುಗಿಸಲಿದೆ. ರಾಜಯೋಗ ಅಂದರೆ ಕೇವಲ ಹಣವಲ್ಲ, ಸಮಾಜದಲ್ಲಿ ಗೌರವ, ಹುದ್ದೆಗಳು, ಖ್ಯಾತಿ, ಪ್ರತಿಷ್ಠೆ, ಅಧಿಕಾರ ಇವೆಲ್ಲವೂ ರಾಜಯೋಗದ ಭಾಗವೇ. 1ನೇ ಅದೃಷ್ಟಶಾಲಿ ರಾಶಿ ಮೇಷ. ಅಶ್ವಿನಿ ನಕ್ಷತ್ರ 4 ಪಾದಗಳು, ಭರಣಿ ನಕ್ಷತ್ರ 4 ಪಾದಗಳು, ಕೃತಿಕಾ ನಕ್ಷತ್ರ 1ನೇ ಪಾದ. ಇದೆಲ್ಲವೂ ಮೇಷರಾಶಿಗೆ ಸೇರುತ್ತದೆ. ಮೇಷರಾಶಿ ಜ್ಯೋತಿಷ್ಯ ಚಕ್ರದ ಮೊದಲ ರಾಶಿ. ಅಗ್ನಿತತ್ವ ಇವರಲ್ಲಿ ಹೆಚ್ಚು. ಧೈರ್ಯ, ಸಾಹಸ, ಉತ್ಸಾಹ ಇವರ ಗುಣ. ಆದರೆ ಕಳೆದ 5-6 ವರ್ಷಗಳಿಂದ ಆರಂಭಿಸಿದಂತ ಕೆಲಸಗಳು ಮಧ್ಯದಲ್ಲೇ ನಿಂತು ಹೋದವು. ಯಶಸ್ಸು ಕೈತಪ್ಪಿತು. ನಂಬಿದವರಿಂದ ಮೋಸ ನಡೆಯಿತು. ಆರ್ಥಿಕ ನಷ್ಟ ಎದುರಾಯಿತು. ಮಾನಸಿಕ ಒತ್ತಡ ಅನುಭವಿಸಬೇಕಾಯಿತು. ಆದರೆ ಫೆಬ್ರವರಿ 15ರ ನಂತರ ನಿಮ್ಮ ಜೀವನದಲ್ಲಿ ಹೊಸ ಯುಗ ಪ್ರಾರಂಭವಾಗಲಿದೆ. 30 ವರ್ಷಗಳ ರಾಜಯೋಗ. ಉದ್ಯೋಗದಲ್ಲಿ ಪದೋನ್ನತಿ, ವೇತನ ಹೆಚ್ಚಳ, ದೊಡ್ಡ ವ್ಯವಹಾರದ ಅವಕಾಶಗಳು, ಪಿತ್ರಾರ್ಜಿತ ಆಸ್ತಿಯಿಂದ ಲಾಭ, ಹೊಸ ಮನೆ, ಜಮೀನು ಖರೀದಿ ಯೋಗ, ಕುಟುಂಬದಲ್ಲಿ ಶಾಂತಿ, ಮಕ್ಕಳ ಸಾಧನೆ ನಿಮಗೆ ಗರ್ವ ಕಾರಣವಾಗುತ್ತದೆ. ನೀವು ಮಾಡಬೇಕಾದಂತ ಪರಿಹಾರ ಏನಂದ್ರೆ, ಪ್ರತಿ ಸೋಮವಾರ ಶಿವನಿಗೆ ಪಂಚಾಮೃತ ಅಥವಾ ಶುದ್ಧ ಜಲದಿಂದ ಅಭಿಷೇಕ ಮಾಡಿಸಿ. ಇದು ದೇವಸ್ಥಾನದಲ್ಲಾದರೂ ಮಾಡಿಸಬಹುದು ಅಥವಾ ನಿಮ್ಮ ಮನೆಯಲ್ಲೇ ನೀವು ಮಾಡಬಹುದು. ಇನ್ನು ಶಿವರಾತ್ರಿ ದಿನದಂದು ಕೆಂಪು ಕಣಗಿಲೆ ಹೂವುಗಳಿಂದ ಶಿವನಿಗೆ ಪೂಜೆ ಮಾಡಬೇಕು. ನೀವು ಜಪಿಸಬೇಕಾದಂತಹ ಮಂತ್ರ ಓಂ ನಮಃ ಶಿವಾಯ. ಇನ್ನು 2ನೇ ಅದೃಷ್ಟಶಾಲಿ ರಾಶಿ ಮಿಥುನ. ಮೃಗಶಿರ ನಕ್ಷತ್ರ 3 ಮತ್ತು 4 ಪಾದಗಳು, ಆರ್ದ್ರ ನಕ್ಷತ್ರ 4ನೇ ಪಾದ, ಪುನರ್ವಸು ನಕ್ಷತ್ರ 1 ಹಾಗೂ 3ನೇ ಪಾದ ಮಿಥುನ ರಾಶಿಗೆ ಸೇರುತ್ತದೆ. ಮಿಥುನ ರಾಶಿಯವರು ಬುದ್ಧಿ ಮತ್ತು ವಾಕ್ಚಾತುರ್ಯದಲ್ಲಿ ಶ್ರೇಷ್ಠರು. ಬುಧಗ್ರಹ ಇವರ ಅಧಿಪತಿ. ಕಳೆದ ವರ್ಷಗಳಲ್ಲಿ ರಾಹು ಪ್ರಭಾವ, ಗೊಂದಲ, ನಿರ್ಧಾರಗಳಲ್ಲಿ ಭಯ, ಅವಕಾಶ ಕೈತಪ್ಪುವುದು ನಡೆಯಿತು. ಆದರೆ ಶಿವರಾತ್ರಿಯ ನಂತರ ಆರ್ಥಿಕ ಸ್ವರ್ಣಯುಗ ಆರಂಭವಾಗಲಿದೆ. ಸಾಲ ಮುಕ್ತ ಜೀವನ ನಿಮ್ಮದಾಗಲಿದೆ. ಇತರರಿಗೆ ಸಾಲ ಕೊಡುವ ಮಟ್ಟಕ್ಕೆ ನೀವು ಬೆಳೆಯುತ್ತೀರಿ. ರಿಯಲ್ ಎಸ್ಟೇಟ್ನಲ್ಲಿ ಲಾಭ ಸಿಗಲಿದೆ. ವಿದೇಶ ಪ್ರಯಾಣ ಯೋಗ ಬರಲಿದೆ. ಈ 30 ವರ್ಷಗಳಲ್ಲಿ ಅನೇಕ ಮನೆಗಳು ಮತ್ತು ಜಮೀನು ಖರೀದಿಸುತ್ತೀರಿ. ನಿಮ್ಮ ಆಸ್ತಿ ಮೌಲ್ಯ 100 ಪಟ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ನೀವು ಮಾಡಬೇಕಾದ ಪರಿಹಾರ ಏನಂದ್ರೆ, ಬುಧವಾರದಂದು ಹಸಿರು ಬಟ್ಟೆ ಉಟ್ಟುಕೊಂಡು ಹಸಿರು ಬೇಳೆಯನ್ನು ದಾನ ಕೊಡಬೇಕು. ಸೋಮವಾರದಂದು ಶಿವನನ್ನು ಬಿಲ್ವ ಪತ್ರೆಗಳಿಂದ ಪೂಜೆ ಮಾಡಬೇಕು. ನೀವು ಜಪಿಸಬೇಕಾದ ಮಂತ್ರ ಓಂ ನಮಃ ಶಿವಾಯ.
ಇನ್ನು ಮೂರನೇ ಅದೃಷ್ಟಶಾಲಿ ರಾಶಿ ಸಿಂಹ. ಮಘ ನಕ್ಷತ್ರ 4 ಪಾದಗಳು, ಪೂರ್ವ ಪಾಲ್ಗುಣಿ ನಕ್ಷತ್ರ 4 ಪಾದಗಳು, ಉತ್ತರ ಪಾಲ್ಗುಣಿ ನಕ್ಷತ್ರ 1ನೇ ಪಾದ ಸಿಂಹ ರಾಶಿಗೆ ಸೇರುತ್ತದೆ. ನಿಮ್ಮ ರಾಶಿಯ ಅಧಿಪತಿ ಸೂರ್ಯ. ನಿಮ್ಮದು ರಾಜಸ ಸ್ವಭಾವ. ಕಳೆದ ದಿನಗಳಲ್ಲಿ ಶನಿ ಪ್ರಭಾವ, ಅವಮಾನ, ಆರ್ಥಿಕ ಸಂಕಷ್ಟ, ಕುಟುಂಬದಲ್ಲಿ ಸಮಸ್ಯೆಗಳು. ಆದರೆ ಶಿವರಾತ್ರಿಯ ನಂತರದ ಬೆಳಿಗ್ಗೆಯಿಂದ ನಿಮ್ಮ ಜಾತಕ ಬದಲಾಗಲಿದೆ. 30 ವರ್ಷಗಳ ಅಜೇಯ ರಾಜಯೋಗ ನಿಮ್ಮದಾಗಲಿದೆ. ಪಿತ್ರಾರ್ಜಿತ ಆಸ್ತಿ, ಸರ್ಕಾರದಿಂದ ಲಾಭ, ದೊಡ್ಡ ಹುದ್ದೆ, ರಾಜಕೀಯದಲ್ಲಿ ಯಶಸ್ಸು, ವ್ಯವಹಾರ ಸಾಮ್ರಾಜ್ಯ ಕಟ್ಟುತ್ತೀರಿ. ನಿಮ್ಮ ಆರೋಗ್ಯ ಸುಧಾರಣೆಯಾಗುತ್ತದೆ. ಮನೆಯಲ್ಲಿ ಶುಭ ಕಾರ್ಯ ನಡೆಯುತ್ತದೆ. ನೀವು ಮಾಡಬೇಕಾದ ಪರಿಹಾರ, ಪ್ರತಿದಿನ ಸೂರ್ಯೋದಯದಲ್ಲಿ ಎದ್ದು ಆದಿತ್ಯ ಹೃದಯಂ ಪಠನೆ ಮಾಡಬೇಕು. ಶಿವರಾತ್ರಿ ದಿನದಂದು ಜೇನುತುಪ್ಪದಿಂದ ಶಿವನಿಗೆ ಅಭಿಷೇಕ ಮಾಡಬೇಕು. ನೀವು ಜಪಿಸಬೇಕಾದ ಮಂತ್ರ ಓಂ ನಮಃ ಶಿವಾಯ. ಇನ್ನು ಕೊನೆಯ 4ನೇ ರಾಶಿ ತುಲಾ. ಚಿತ್ತಾ ನಕ್ಷತ್ರ 3 ಮತ್ತು 4ನೇ ಪಾದ, ಸ್ವಾತಿ ನಕ್ಷತ್ರ 4 ಪಾದಗಳು, ವಿಶಾಖ ನಕ್ಷತ್ರ 1 ಮತ್ತು 3ನೇ ಪಾದ ಈ ತುಲಾ ರಾಶಿಗೆ ಸೇರುತ್ತದೆ. ಸಮತೋಲನ, ನ್ಯಾಯ, ಸೌಂದರ್ಯ ನಿಮ್ಮ ಗುರುತು. ನಿಮ್ಮ ರಾಶಿಯ ಅಧಿಪತಿ ಶುಕ್ರ. ಹಿಂದಿನ ವರ್ಷಗಳಲ್ಲಿ ಆರ್ಥಿಕತೆಯಲ್ಲಿ ಏರುಪೇರು, ಹೂಡಿಕೆಯಲ್ಲಿ ನಷ್ಟ, ಮಾನಸಿಕ ಅಶಾಂತಿ, ಅವಮಾನ. ಆದರೆ ಶಿವರಾತ್ರಿಯ ನಂತರ ಅಕಸ್ಮಾತ್ ಧನಲಾಭ, ಶೇರ್ ಮಾರ್ಕೆಟ್ನಲ್ಲಿ ಲಾಭ, ಲಾಟರಿ ಯೋಗ, ವಿವಾದಿತ ಆಸ್ತಿಯಲ್ಲಿ ಜಯ, ಕೋಟಿ ಆಸ್ತಿ ವಾರಸುದಾರಿಕೆ ನಿಮ್ಮದಾಗುತ್ತದೆ. ಸ್ವಂತ ಮನೆಯ ಕನಸು ಸಾಕಾರವಾಗುತ್ತದೆ. ವಿವಾಹ ಯೋಗ, ಸಂತಾನ ಪ್ರಾಪ್ತಿ, ಸಂಪೂರ್ಣ ಆರೋಗ್ಯ ನಿಮ್ಮದಾಗಲಿದೆ. ನೀವು ಮಾಡಬೇಕಾದ ಪರಿಹಾರ, ಶುಕ್ರವಾರದಂದು ದುರ್ಗಾದೇವಿಯ ಪೂಜೆ ಮಾಡಬೇಕು. ಶಿವರಾತ್ರಿಯ ದಿನ ಪಂಚಾಮೃತದಿಂದ ಶಿವನಿಗೆ ಅಭಿಷೇಕ ಮಾಡಬೇಕು. ನೀವು ಜಪಿಸಬೇಕಾದ ಮಂತ್ರ ಓಂ ನಮಃ ಶಿವಾಯ. ಸ್ನೇಹಿತರೆ, 2026ರ ಮಹಾಶಿವರಾತ್ರಿ ಕೇವಲ ಒಂದು ಹಬ್ಬವಲ್ಲ. ಮೇಷ, ಮಿಥುನ, ಸಿಂಹ ಮತ್ತು ತುಲಾ ರಾಶಿಗಳವರಿಗೆ ಇದು ಹೊಸ ಉದಯ. ಶನಿ ಅನುಕೂಲ ದೃಷ್ಟಿ, ಗುರು ಕಟಾಕ್ಷ. ಈ 30 ವರ್ಷಗಳಲ್ಲಿ ಅಪಜಯ ಎಂಬ ಮಾತೇ ನಿಮ್ಮ ಹತ್ತಿರ ಬರದು. ನೀವು ಮಾಡಬೇಕಾದುದು ಒಂದೇ, ಭಕ್ತಿ, ಸನ್ಮಾರ್ಗ, ಇತರರಿಗೆ ಸಹಾಯ. ಶಿವರಾತ್ರಿ ದಿನ ಉಪವಾಸ ಮಾಡಿ, ರಾತ್ರಿ ಜಾಗರಣೆ ಮಾಡಿ, ಭಕ್ತಿಯಿಂದ ಶಿವನನ್ನು ಪೂಜಿಸಿ. ಓಂ ನಮಃ ಶಿವಾಯ. ಈ ಶಿವ ಪಂಚಾಕ್ಷರಿ ಮಂತ್ರ ನಿಮ್ಮ ಜೀವನವನ್ನು ಮುಳ್ಳಿನ ದಾರಿಯಿಂದ ಹೂವಿನ ದಾರಿಗೆ ತಿರುಗಿಸುತ್ತದೆ. ಧೈರ್ಯವಾಗಿ ಮುಂದೆ ಹೆಜ್ಜೆ ಇಡಿ. ಆ ಕೈಲಾಸನಾಥ ಪ್ರತಿಕ್ಷಣ ನಿಮ್ಮ ಜೊತೆಗೆ ಇರುತ್ತಾನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಐಕಾನ್ ಒತ್ತಿ. ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.